ಸಿಗ್ತಾನೆ, ಎಲ್ಲಿ ಹೋಗ್ತಾನೆ ಬಿಡಲ್ಲ, ಹುಡುಕ್ತಾ ಇದ್ದೀವಿ. ಬಂದ್ರೆ ಹೇಳ್ಬೇಕು, ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಆಯ್ತು. ಸಿಟಿ ಕಂಟ್ರೋಲ್ ರೂಮ್ಗೆ ಹೇಳದ? ಬೇಡ ಬೇಡ, ಸಂಜೆ ತನಕ ಯಾರಿಗೂ ಹೇಳೋದು ಬೇಡ ಅಂದ್ರೆ ಸಾರು. ಆಯ್ತು. ಎಲ್ಲೋಳು ಏ ಅಲ್ಲೋದ್ಲು ಹೋಗ. ಅಲ್ಲ ಯೋಗೇಶ್ ಬರ್ರಿ. ಸರಿ ಸರ್. ಇಲಿಗಳಿಗೆ ಏನಾರು ಮಾಡ್ಬೇಕು ಮರೆ. ಸರ್ ನನ್ನ ಕಾಪಾಡಿ ಸರ್, ನಾನು ನಿರಪರಾಧಿ. ನಾನು ಯಾವ ಕೊಲೆ ಮಾಡಿಲ್ಲ ಸರ್, ನಾನು ನಿರಪರಾಧಿ. ದಯವಿಟ್ಟು ನನ್ನ ಕಾಪಾಡಿ. ಪೊಲೀಸ್ನ ಹುಡುಕ್ತಾ ಇದ್ದಾರೆ, ದಯವಿಟ್ಟು ನನ್ನ ಕಾಪಾಡಿ ಸರ್. ನೀವೇನಾದ್ರೂ ನಾನು ಹಿಡ್ಕೊಟ್ರೆ ಕತ್ಕೊಂಡು ಸತ್ತು ಯಾರು ಕೊಟ್ರೆ ದಯವಿಟ್ಟು ನನ್ನ ಕಾಪಾಡಿ ಬಿಟ್ರೆ ಕಾಪಾಡಿ. ನಾನು ನಿರಪರಾಧಿ. ಬಂದೆ ಭಟ್ರೆ. ಬರೋದ ಏನು ಬಾಲೇಶಪ್ಪ ಬಿಟ್ರೆ ಏನ್ ಬಿಟ್ರೆ ಮುಗಿತ ವ್ಯಾಪಾರ. ಇಮಿಡಿಯೇಟ್ ಬ್ಯಾರಿಕೇಡ್ಸ್ ಎಲ್ಲ ಈ ಹರೀಶ್ ಸಿಟಿ ಹೋಗಿ ಬರೋ ಎಲ್ಲ ವೆಹಿಕಲ್ಸ್ ಚೆಕ್ ಮಾಡಿ. ಸರಿ ಸರ್. ನೀವು ಅಕ್ಕಪಕ್ಕ ದೂರನೆಲ್ಲ ಬಿಡದಂಗೆ ಹುಡುಕ್ರಿ ಆತ. ಹೌದು ಸರ್. ನನ್ನ ಜೊತೆ ಓಕೆ ಸರ್. ಸಿಟಿ ಕಂಟ್ರೋಲ್ ರೂಮ್ ಹೇಳೋದ ಸರ್? ಯಾವ ಸ್ಪಾಡು? ಸಂಜೆವರೆಗೆ ತಡ್ರಿ, ಯಾಕೆ ಹೆಂಗಾಡ್ತೀರ? ಬಿಟ್ರೆ ತಿನ್ನಕ್ಕೇನಿದೆ? ದೋಸೆ, ಇಡ್ಲಿ. ಇದ್ಲು ಸಿಗತ್ತೆ ಈ ಟೈಮಲ್ಲಿ ಅಲ್ವಾ ಭಟ್ರೆ? 11:30 ಕಣ ಟೈಮು. ಕುಡಿಯಕ್ಕೇನಿದೆ? ಚಾ. ಒಂದು ಕೆಲಸ ಮಾಡಿ, 1 2 3 4 5 ಚಾ. ಸರ್ ನಿಮಗೆ ಸರ್ ಬೇಗ ಕುಡ್ದು ಎದ್ದು ಬರ್ರಿ. ಸರಿ ಭಟ್ರೆ, ಈ ಕಡೆ ಏನಾರ ತೆಳ್ಳಿಗೆ ಬೆಳ್ಳಿ ಕುದ್ದಕ್ಕಿರೋ ಮುಂಚೆ ನೀನಾದ್ರು ಕಂಡಿದ್ರ? ಏಯ್, ಅವನು ಇಲ್ಲಿ ಬಂದಿರಕ್ಕೆ ಚಾನ್ಸೇ ಇಲ್ಲ ಮರೆಯ. ಬೈಕಲ್ಲಿ ಬಂದಿರೋ ನಾವೇ ಇವಾಗ ಬಂದಿದ್ದೀವಿ. ನೀವು ಒಳ್ಳೆ. ಹೌದೌದು, ನಿಜ ಆಗಲ್ಲ. ಅಷ್ಟು ದೂರ, ಅದು ಖಾಲಿ ಗುಂಡು ಬೇರೆ. ಬನ್ನಿ ಇಲ್ಲಿ. ಇವನೇ ವಿಜಯ್, ತಲೆ ಮರೆಸ್ಕೊಂಡಿರೋನು. ಇವನೆಲ್ಲಾದ್ರೂ ಕಂಡಿದ್ರಾ? ಇಲ್ಲ ಸರ್, ಇಲ್ಲ, ಕಂಡಿಲ್ಲ ಸರ್. ಕಳ್ಳನ ಸರ್ ಇವ? ಅಲ್ಲ ರೀ, ಹಾಂ, ಕೊಲೆಗಾರ. ಕಂಡ ತಕ್ಷಣ ತಿಳಿಸಿ. ಆಯ್ತು ಸರ್. ಬೇಗ ಬನ್ರಿ. ಹ್ಞೂ ಸರ್. ರೀ ಹಾಲೇಶಪ್ಪ, ಯಾವ ಕಡೆ ಹೋಗ್ತಿದ್ದೀರಿ ಈಗ? ನಾವು ಕುರುವಳ್ಳಿ ಸರ್ಕಲ್ ಹತ್ರ ಹುಡುಕ್ತಾ ಇರ್ತೀವಿ. ಅಲಶಪ್ಪ, ದುಡ್ಡು ಕೊಟ್ಬಿಡು. ಭಟ್ರೆ. ರೀ ನಾಗರಾಜ್, 6 ಚಾ. ಬೈಕ್ ತಗೊಳ್ರಿ. ಸರಿ ಸರ್. ನಂದು ಇನ್ನೂ ಆಗಿಲ್ಲ, ತಡಿಯೋಣ. ಏಯ್, ನಾನು ಕೊಟ್ಟರೆ ದುಡ್ಡಷ್ಟೇ ಮಾರೆಯ, ನಿನ್ನ ಲೋಟ ಅಲ್ಲ. ಬೇಕುಡಿ ಭಟ್ರೆ. 6 ಚಾ. ನಾನು ನಿಮಗೆ ಕೊಟ್ಟಿದ್ದು 50 ರೂಪಾಯಿ. ನೀವು ನನಗೆ ಕೊಡಬೇಕಾಗಿರೋದು 20 ರೂಪಾಯಿ. ಬರಲಾ?
ಸ್ಟೇಷನಿಂದ ಒಬ್ಬ ತಪ್ಪಿಸ್ಕೊಂಡೇನು ಅವನೇನಾದ್ರೂ ಇಲ್ಲಿ ಬಂದು ಹೇಳ ತಿಳಿಸ್ತೀನಿ ಸರ್. ಎದ್ಯಾ? ನಾನೇ ಎಬ್ಸೋಣ ಅನ್ಕೊಂಡಿದ್ದೆ. ತಗ ಈ ಬಿಸಿ ಕಷಾಯ ಕುಡಿ, ಸ್ವಲ್ಪ ಹಗರಾಗತ್ತೆ. ಥ್ಯಾಂಕ್ಸ್ ಭಟ್ರೆ. ನೀವು ಹಿಡಿದು ಕೊಟ್ಟ ತಕ್ಷಣ ಸತ್ತೋಗ್ಬಿಡೋಣ ಅನ್ಕೊಂಡಿದ್ದೆ, ಬದುಕಿಸ್ಬಿಟ್ರಿ. ನೀನು ನೋಡೋಕ್ಕೂ ಕೆಟ್ಟನಲ್ಲ ಅನ್ನಿಸ್ತು ಕಣ. ಅದಕ್ಕೆ ಪೊಲೀಸರಿಗೆ ಇಟ್ಕೊಳ್ಳಿಲ್ಲ ಅಷ್ಟೇ. ಹಂಗಂತ ಗೊತ್ತು ಭಟ್ರೆ, ಹೊರಟೋಗ್ತೀನಿ. ಹಂಗಲ್ಲ ಮರೆ, ನೀನು ನೋವು ಕಡಿಮೆ ಆದಮೇಲೆ ಹೋಗು, ಅಡ್ಡಿಲ್ಲ. ನೀನು ಪಾಪದವನ, ನಿಂಗೆ ಬೇಜಾರಿಲ್ಲ ನಂಗೆ ಹೇಳ್ಕ ಆಯ್ತಾ? ಎಂತಾಯ್ತು ಮರಯ? ನಾನು ನಿರಪರಾಧಿ ಭಟ್ರೆ. ನಂದೊಂದು ಪುಟ್ಟ ಬದುಕು. ನನಗೆ ನನ್ನ ಫ್ರೆಂಡೇ ಎಲ್ಲ. ನಾವಿಬ್ಬರು ಅನಾಥರು. ಹುಟ್ಟಿದಾಗಿಂದ ಅನಾಥಾಶ್ರಮದಲ್ಲೇ ಬೆಳೆದ್ವಿ. PUCಗೆ ಆಶ್ರಮದ ಋಣ ಮುಗೀತು. ಅವನ ಮುಂದಕ್ಕೆ ಓದಲಿಲ್ಲ. ಸ್ಕಾಲರ್ಶಿಪ್ಪಲ್ಲಿ ನಾನು ಡಿಗ್ರಿ ಮುಗಿಸ್ದೆ. ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ BSF ಎಕ್ಸಾಮ್ ಬರೆದೆ, ಪಾಸ್ ಆಯಿತು. ಅಷ್ಟರಲ್ಲಿ ಹರ್ಷ ಹಠ ಮಾಡಿ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದ. ಹರ್ಷ ಹರ್ಷ ಯಾರು? ವಿಜಿ? ಏಯ್ ಇದೇನಾ? ಕಡಿಗೂ ಬಂದಿಲ್ಲ ಮಾರ್ಯ. ಸುಮ್ಮನೆ ಮೆಸೇಜ್ ಹಾಕಿದ್ದೆ, ಬರ್ತೀಯೋ ಇಲ್ಲೋ ನೋಡೋಣ ಅಂತ. ಹೇಯ್ ಅದೇನೋ ಅರ್ಜೆಂಟ್ ವಿಷಯ ಅಂತ ಹೇಳ್ದಲ್ಲೋ. ಫಸ್ಟ್ ನೀವು ಒಳ ಬರ. ನಡಿಯೋ, ಬರ್ತೀನಿ. ಅದರಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಬಂದಿಲ್ಲ ಮಾರ್ಯ. ಯಾವಾಗಿಂದ ಅಂತೆ ಟ್ರೈನಿಂಗು? ತಿಳಿಸ್ತಾರೆ. ಇದೇ ಮನೆ ಅಡ್ರೆಸ್ ಕೊಟ್ಟಿದ್ದೀನಿ, ಕಾಲ್ ಲೆಟ್ರ್ ಬರುತ್ತೆ. ಹಾಂ. ಚಂದ ಅಲ್ಲ? ಅದೇನೋ ಅರ್ಜೆಂಟ್ ವಿಷಯ ಅಂತ ಹೇಳ್ದಲ್ಲ. ಮೊದಲು ನೀ ಕೈಕಾಲು ಮುಖ ತೊಳ್ಕೊಂಬರ್ಯ, ಆಮೇಲೆ ಮಾತಾಡೋಣ. BSF ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಸಿಕ್ಕಿತ್ತು. ಕಾಲ್ ಲೆಟರ್ ಬರೋವರೆಗೂ ನನ್ನ ಜೊತೆನೇ ಇರುವಂಥ ಒತ್ತಾಯ ಮಾಡಿ ಕರೆಸ್ಕೊಂಡಿದ್ದ. BSF ತಾಳ ಅವನಿಗೆ ನಾನಂದರೆ ಪ್ರಾಣ. ತಮ್ಮನ ಥರ ನೋಡ್ಕೊಳ್ಳೋ ನನ್ನ. ಅದೇನೋ ಅರ್ಜೆಂಟ್ ವಿಷಯ ಅಂತ ಹೇಳ್ದಲ್ಲ, ಏನದು? ಮೊದಲು ಹೊಟ್ಟೆಗಿಂತರ ತಿನ್ಬರ ಮರ್ಯ. ಹಾ, ಈಗಲಾದ್ರೂ ಹೇಳೋ ಅದೇನು ವಿಷಯ ಅಂತ. ಅವೆಲ್ಲ ಕಡೆಗೆ ಮಾತಾಡೋದು